ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ಎಕ್ಸ್ಪೆಷಲಿ ಗಿಲ್ಲಿ, ಕಾವ್ಯ, ರಘು ಮತ್ತು ರಕ್ಷಿತಾ ಫ್ಯಾನ್ಸು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ಇಲ್ಲ ಯಾರಿಗೂ ವೋಟ್ ಮಾಡ್ತಾ ಇಲ್ವಾ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ. ಗುರು, ಈ ವಾರ 5 ಜನ ನಾಮಿನೇಟ್ ಆಗಿದ್ದಾರೆ. ಯಾರು? ಸ್ಪಂದನ, ರಾಶಿಕಾ, ಅಶ್ವಿನಿ, ಧನುಷ್, ಧ್ರುವಂತು, ಈ 5 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಈ ವಾರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಒಂದು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ ಗುರು, ಗ್ಯಾರಂಟಿ ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ. ಯಾಕೆ ಅಂತಂದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಎಲಿಮಿನೇಷನ್ ಮಾಡಿದ್ರೆ ಬಿಗ್ ಬಾಸ್ ಬಗ್ಗೆ ಯಾರು ಮಾತಾಡ್ಕೊಂತಾರೆ? ಲಾಸ್ಟ್ ವೀಕು ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಎಲಿಮಿನೇಷನ್ ಮಾಡಿಬಿಟ್ಟಿದ್ದಿದ್ರೆ ಯಾರು ಬಿಗ್ ಬಾಸ್ ಬಗ್ಗೆ ಮಾತಾಡ್ಕೊತಾ ಇರಲಿಲ್ಲ. ಅದೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಬೇರೆ ಎಲಿಮಿನೇಷನ್ ಮಾಡಿದ್ದಕ್ಕೆ ಎಲ್ಲ ಅನ್ಫೇರ್ 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 ಅಂತ ಮಾತಾಡ್ಕೊಂಡ್ರು. ಬಿಗ್ ಬಾಸ್ಗೆ ಎಂಡ್ ಆಫ್ ದಿ ಡೇ ಬೇಕಾಗಿರೋದು ಒಂದು ಬಿಗ್ ಬಾಸ್ ಬಗ್ಗೆ ಬಸ್ ಬೇಕು, TRP ಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೋಸ್ಕರ ಇನ್ನು ಲಾಸ್ಟ್ ಎಂಡಿಂಗ್ ಬಂತು ಗುರು, ಕ್ಲಿಯರ್ ಕಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಯಾರನ್ನ ಬೇಕಾದ್ರೂ ಕಳಿಸ್ಬೋದು. ವೋಟಿಂಗ್ ಮಾತ್ರ ತುಂಬ ಸಕ್ಕದಾಗಿ ಹ್ಯೂಜ್ ವೋಟಿಂಗ್ ಅಂತೂ ಬೀಳ್ತಾ ಇದೆ. ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು ಗುರು. ಯಾಕೆಂತಂದ್ರೆ ಮೇಜರ್ ಆಗಿ ವೋಟಿಂಗ್ ಅಲ್ಲಿ ಇರೋರು ಈ ವೀಕ್ ನಾಮಿನೇಷನ್ಸ್ ಅಲ್ಲಿ ಇಲ್ಲ. ಅವ್ರ ಫ್ಯಾನ್ಸ್ ಯಾರಿಗೆ ವೋಟ್ ಮಾಡ್ತಾರೋ ಕೂಡ ಗೊತ್ತಿಲ್ಲ. ಅವ್ರು ಯಾರಿಗೆ ವೋಟ್ ಮಾಡಿ ಯಾರಿಗೆ ಬೇಕಾದ್ರೂ ವೋಟ್ ಮಾಡಿ ಸೇವ್ ಮಾಡ್ಕೋಬಹುದು, ಯಾರನ್ನ ಬೇಕಾದ್ರೂ ಎಲಿಮಿನೇಟ್ ಮಾಡ್ಬೋದು. ಬಾಟಮ್ ಅಂತ ಬಂದಾಗ ರಾಶಿಕಾ ಇದ್ದಾರೆ. ರಾಶಿಕಾಗೆ 11%, 11% ಆಫ್ ವೋಟಿಂಗ್ ಅನ್ನೋದು ರಾಶಿಕಾಗೆ ಬೀಳ್ತಾ ಇದೆ. ರಾಶಿಕಾ ಮೇಲೆ ಸ್ಪಂದನ ಇದ್ದಾರೆ. ಸ್ಪಂದನೆಗೆ 14% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ಅಂತ ಹೇಳ್ಬೋದು. ಇರೋದು 5 ಜನ, ಪರ್ಸೆಂಟೇಜ್ ಜಾಸ್ತಿ ಇದೆ. ಮೇನ್ ವೋಟಿಂಗ್ ಅಲ್ಲಿ ಇಲ್ಲದೆ ಇರೋರು ಇಲ್ಲ ಅಷ್ಟೇ. 14% ಸ್ಪಂದನಾಗೆ ವೋಟ್ ಬೀಳ್ತಾ ಇದೆ. ಇನ್ನು ಟಾಪ್ ಅಂತ ಬಂದಾಗ ಟಾಪ್ ಅಲ್ಲಿ ತುಂಬಾ ಹ್ಯೂಜ್ ವೋಟಿಂಗ್ ಅಂತೂ ಬೀಳ್ತಾ ಇದೆ. ಅಶ್ವಿನಿ ಗೌಡ ಅವ್ರಿಗೆ ಜಾಸ್ತಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. 32%, 32% ಅಶ್ವಿನಿ ಗೌಡ ಅವ್ರಿಗೆ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ಧನುಷ್ ಇದ್ದಾರೆ. ಧನುಷ್ ಅವರು ಕೂಡ ಸಕ್ಕತ್ತಾಗಿ ವೋಟಿಂಗ್ ಬೀಳ್ತಾ ಇದೆ. 25% ಧನುಷ್ ಅವ್ರಿಗೆ ವೋಟ್ ಅನ್ನೋದು ಬೀಳ್ತಾ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದಾಗ ಧ್ರುವಂತ್ ಇದ್ದಾರೆ. ಧ್ರುವಂತ್ ಅವ್ರಿಗೆ 18% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಬಟ್ ಡಿಫ್ರೆನ್ಸ್ ಅನ್ನೋದು ಎಲ್ಲ ಕಡಿಮೆನೇ ಇದೆ. ಜಾಸ್ತಿ ವೋಟಿಂಗ್ ಅಂತೂ ಬೀಳ್ತಾ ಇದೆ. ನ್ಯೂಟ್ರಲ್ ಆಡಿಯನ್ಸ್ ಅಂದ್ರೆ ಬೇರೆ ಗಿಲ್ಲಿ, ಕಾವ್ಯ, ರಕ್ಷಿತಾ, ರಘು ಫ್ಯಾನ್ಸ್ ಯಾರಿಗ ಹಾಕಿದ್ರೆ ಮೇಲೆ ಹೋಗ್ಬಿಡ್ಬೋದು, ಮೇಲೆ ಇರೋರು ಕೆಳಗಡೆ ಬೇಕಾದ್ರೂ ಬಂದ್ಬಿಡ್ಬೋದು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಈ ವೀಕು. ನಿಮ್ಮ ಒಪಿನಿಯನ್ ಪ್ರಕಾರ ಯಾರು ಮನೆಗೆ ಹೋಗ್ಬೋದು ಈ ವೀಕ್ ಅಂತ ಅನಿಸ್ತಾ ಇದೆ? ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.